ಜಗನ್ಮಾತೆಯ ಶಕ್ತಿ ರೂಪಗಳು. ಸೃಷ್ಟಿಗೆ ಮೂಲನಾದ ಬ್ರಹ್ಮ, ಸ್ಥಿತಿಗೆ ಕಾರಣವಾದ ಮಹಾವಿಷ್ಣು, ಲಯಕ್ಕೆ ಕಾರಣವಾದ ಈಶ್ವರನ ಅಗೋಚರ ಶಕ್ತಿಯನ್ನು ಆದಿಶಕ್ತಿ ಎಂದು ಹೇಳುತ್ತಾರೆ. ಶಿವಶಕ್ತಿ ಒಂದೇ ಆಗಿರುವುದರಿಂದೇ ಶಕ್ತಿಯ ಅನುಗ್ರಹವಿಲ್ಲದಿದ್ದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಚೇತನವಾಗುವರೆಂದು ಹೇಳುತ್ತಾರೆ. ನಾಮರೂಪಾತ್ಮಕವಾಗಿ ಕಾಣಿಸುವ ಪ್ರಪಂಚಕ್ಕಿಂತ ಬಹಳ ಹಿಂದೆಯೇ ಶಕ್ತಿರೂಪಿಣಿ ಜನಿಸಿರುವುದರಿಂದ ಪೂಜಾರ್ಹಳಾದಳು. ಅನಾದಿ ಕಾಲದಿಂದ ದೇವಿಯನ್ನು ಪೂಜಿಸುತ್ತಾ ಬಂದಿರುವುದನ್ನು ವೇದ ಮಂತ್ರಗಳಲ್ಲಿ ತಿಳಿಯಬಹುದು. ಹರಪ್ಪ ಮೊಹೆಂಜೊದಾರೋದಲ್ಲಿ ಶಕ್ತಿ ಅಥವಾ ದುರ್ಗಾ ಎಂಬ ಹೆಸರಿನಲ್ಲಿ ದೇವಿಯ ಆರಾಧನೆ ನಡೆಯುತ್ತಿತ್ತೆಂಬುದಕ್ಕೆ ಶಿವನ ಜೊತೆ ದೇವಿಯನ್ನು ಕೆತ್ತಿರುವುದನ್ನು ಗಮನಿಸಬಹುದು. ಜಗನ್ಮಾತೆಯ ಈ ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಕಾರಣಳು, ಪಾಲಕಳು, ಸಂಹಾರಕಳು. ಶಿವಶಕ್ತಿಯಿಂದಲೇ ಎಲ್ಲವೂ ನಡೆಯುವುದು. ವೇದಗಳೆಂಬ ದಿವ್ಯೋದ್ಯಾನದಲ್ಲಿ ದುರ್ಗಾ ಸೂಕ್ತವೆಂಬ ಒಂದು ಕಲ್ಪವೃಕ್ಷವಿದೆ. ದುರ್ಗಾ ಎಂಬುದರ ಶಬ್ದದಲ್ಲಿ ದ, ಉ, ರ, ಗ, ಅ ಎಂಬ 5 ಅಕ್ಷರಗಳಿವೆ. ದ ಎಂದರೆ ಅಸುರರನ್ನು ನಾಶ ಮಾಡಿದವಳು. ಉ ಎಂದರೆ ವಿಘ್ನಗಳನ್ನು ಹೋಗಲಾಡಿಸುವವಳು. ರ ಎಂದರೆ ರೋಗಾದಿಗಳನ್ನು ದೂರ ಓಡಿಸುವವಳು. ಗ ಎಂದರೆ ಪಾಪಗಳನ್ನು ನೀಗಿಸುವವಳು. ಅ ಎಂದರೆ ಭಯವನ್ನು, ನೋವು ಮೊದಲಾದವುಗಳನ್ನು ನೀಗಿಸುವವಳು. ದುರ್ಗೆಯನ್ನು ಪೂಜಾ ಸಮಯದಲ್ಲಿ ಕುಮಾರಿ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿಕಾ, ಚಂಡಿಕಾ, ಶಾಂಭವಿ, ದುರ್ಗಾ, ಸುಭದ್ರಾ ಎಂಬ ಹೆಸರುಗಳಿಂದ ಅವಳನ್ನು ಕರೆಯಲಾಗುತ್ತದೆ, ಪೂಜೆ ಮಾಡಲಾಗುತ್ತದೆ. ಈ 9 ಹೆಸರುಗಳು ದುರ್ಗಾದೇವಿಯ ಸ್ವರೂಪಗಳೇ ಆಗಿವೆ. ಸುಹಾಸಿನಿ ಪೂಜಾ ಕಾಲದಲ್ಲಿ ದುರ್ಗಾದೇವಿಯನ್ನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಎಂದು ನವರಾತ್ರಿಯಲ್ಲಿ ಪೂಜಿಸುತ್ತಾರೆ. ಶೈಲಪುತ್ರಿ ದರ್ಶನ. ಶೈಲಪುತ್ರಿ ಎಂದರೆ ಪರ್ವತ ರಾಜನ ಮಗಳು. ಅಲಂಕೃತ ವೇಷಭಾರೂಢಳಾಗಿ ಶೃಂಗಾರಗೊಂಡ, ಬಲಗೈಯಲ್ಲಿ ತ್ರಿಶೂಲ ಹಾಗೂ ಎಡಗೈಯಲ್ಲಿ ಕಮಲ ಹಿಡಿದು ಜಗತ್ ಕಲ್ಯಾಣಕ್ಕಾಗಿ ಆಗಮಿಸುತ್ತಿದ್ದಾಳೆ. ಪ್ರತಿದಿನ ದೇವಿಯನ್ನು ಒಂದೊಂದು ವಿಶಿಷ್ಟ ರೂಪದಲ್ಲಿ ಆರಾಧನೆ ಮಾಡುವ ಹಬ್ಬವೇ ನವರಾತ್ರಿ. ಈ ದಿನ ಶುಭವರ್ಣ ಹಳದಿ. ಈ ಬಣ್ಣ ಗುರುವನ್ನು ಪ್ರತಿನಿಧಿಸಿ ಗುರುಬಲದ ಶುಭ ಫಲಗಳನ್ನು ನೀಡುತ್ತದೆ. ಹಳದಿ ಸೀರೆ ತೊಟ್ಟು ಶೈಲಪುತ್ರಿಯ ಆರಾಧನೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ. ವಿವಾಹ ತಡೆ ಸಮಸ್ಯೆ ಪರಿಹರಿಸುವ ಹಾಗೂ ವಿವಾಹ ನಂತರದ ತೊಂದರೆಗಳನ್ನು ದೂರ ಮಾಡುವ ದಿನ ಹಾಗೂ ಈ ದಿನದ ಪೂಜೆಯಿಂದ ಕುಟುಂಬದಲ್ಲಿರುವ ಧನ ಕನಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಮಕ್ಕಳ ಸರ್ವತೋಮುಖ ಏಳಿಗೆ ಆಗುತ್ತದೆ. ಇಂದು ಗೋಧೂಳಿ ಲಗ್ನದಲ್ಲಿ ದೇವಿ ಆರಾಧನೆ ಶುಭ. ಮೂಲಾಧಾರದ ಆದಿದೇವತೆಯಾದ ಗಣಪತಿಗೆ 21 ಗರಿಕೆಯಿಂದ ಅರ್ಚನೆ ಮಾಡಿ ದೇವಾಲಯದಲ್ಲಿ ಜಗನ್ಮಾತೆಯನ್ನು ದರ್ಶಿಸಿ ಮಾನವ ಕಲ್ಯಾಣಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರೆ ಜಗನ್ಮಾತೆಯ ಕರುಣೆ ನಮ್ಮ ಮೇಲೆ ಉಂಟಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಿಸಲು ಶೈಲಪುತ್ರಿ ಆಶೀರ್ವದಿಸುತ್ತಾಳೆ. ಶೈಲಪುತ್ರಿಗೆ ಕುರಿತಾಗಿರುವಂತಹ ಒಂದು ಮಂತ್ರವನ್ನು ಪಠನೆ ಮಾಡೋಣ. ಓಂ ಶ್ರೀ ಶೈಲಪುತ್ರೇ ನಮಃ. ಓಂ ಶ್ರೀ ಶೈಲಪುತ್ರೇ ನಮಃ. ಧನ್ಯವಾದಗಳು.